ನಮಸ್ಕಾರ ಜಾಣರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ, ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಯಾರ ಬಗ್ಗೆ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಇವತ್ತಿನ ದಿನ ಏನು ವಿಶೇಷ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಅಂದರೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ಸ್ಮರಣೆ ಅಂತಲೇ ಹೇಳ್ಬೋದಾಗಿದೆ. ಇವರ ಪೂರ್ಣ ಹೆಸರು ಬಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ಬಿಟ್ಟು. ಇವರು ಜನಿಸಿರ್ತಕ್ಕಂಥದ್ದು 1904 ಅಕ್ಟೋಬರ್ 2. ಜನ್ಮಸ್ಥಳ ಬಂದ್ಬಿಟ್ಟು ಮುಗುಲ ಸರಾಯಿ ಅಂದ್ಬಿಟ್ಟು. ಇದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಸ್ಥಳದ ಹೆಸರಾಗಿದೆ. ಇವ್ರ ತಂದೆ ಬಂದ್ಬಿಟ್ಟು ಶರದ ಪ್ರಸಾದ್ ಶಾಸ್ತ್ರಿ ಅಂದ್ಬಿಟ್ಟು. ತಾಯಿ ರಾಮ ದುಲಾರಿ ದೇವಿ ಅಂದ್ಬಿಟ್ಟು. ಇವರು ಮರಣ ಹೊಂದಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ ಜನವರಿ 11, 1966 ಉಜ್ಬೇಕಿಸ್ತಾನದಲ್ಲಿ ಮರಣವನ್ನ ಹೊಂದಿರ್ತಾರೆ. ಬಾಲ್ಯ ಮತ್ತು ಶಿಕ್ಷಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡರು. ಬಡತನದಲ್ಲೇ ಬೆಳೆದು ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದರು. ಕಾಶಿ ವಿದ್ಯಾಪೀಠದಲ್ಲಿ ಓದಿ ಶಾಸ್ತ್ರಿ ಎಂಬ ಬಿರುದು ಪಡೆದರು. ಬಾಲ್ಯದಿಂದಲೇ ದೇಶಭಕ್ತಿ ಮತ್ತು ಸರಳ ಜೀವನಕ್ಕೆ ಒಲವು ಹೊಂದಿದ್ದರು. ಇವರು ಸ್ವಾತಂತ್ರ್ಯ ಹೋರಾಟಗಾರರು ಯಾಕಾದ್ರಪ್ಪ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿಯವರ ಆದರ್ಶಗಳಿಂದ ಪ್ರೇರೇಪಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ. ಹಲವಾರು ಬಾರಿ ಜೈಲು ವಾಸ ಕೂಡ ಅನುಭವಿಸ್ತಾರೆ. ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗವನ್ನ ಇವರು ಅನುಸರಿಸ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರ ರಾಜಕೀಯ ಜೀವನ ಬಂದ್ಬಿಟ್ಟು ಇವರು ರೈಲ್ವೆ ಸಚಿವರು ಕೂಡ ಆಗಿದ್ರು, ಅದೇ ತರ ಕೂಡ ಗೃಹ ಸಚಿವರು ಆಗಿರ್ತಾರೆ. ಅದು ಯಾವಾಗಪ್ಪ ಅಂತ ಹೇಳಿದ್ರೆ 1964ರಲ್ಲಿ. ಇವರು ಸ್ವಾತಂತ್ರ್ಯ ನಂತರ ವಿವಿಧ ಸಚಿವ ಸ್ಥಾನಗಳನ್ನು ಕೂಡ ಹೊಂದಿದ್ರು ಅಂತಾನೆ ಹೇಳ್ಬೋದಾಗಿದೆ. ಪ್ರಧಾನಮಂತ್ರಿಯಾಗಿ ಕೊಡುಗೆ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನ ಮಾಡಿರ್ತಾರೆ. 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಸಮಯದಲ್ಲಿ ದೇಶಕ್ಕೆ ಧೈರ್ಯವನ್ನು ತುಂಬಿರ್ತಾರೆ. ಹಸಿರು ಕ್ರಾಂತಿಗೆ ಉತ್ತೇಜನವನ್ನ ನೀಡಿರ್ತಾರೆ. ಸರಳ ಪ್ರಾಮಾಣಿಕ ಆಡಳಿತಕ್ಕೆ ಇವರು ಹೆಸರು ಮಾಡಿದಂಥವರು. ಇವರು 1966ರಲ್ಲಿ ತಾಷ್ಕೆಂಟ್ ಒಪ್ಪಂದದ ನಂತರ ಅಪ್ರತಿಮವಾಗಿ ನಿಧನರಾದರು. ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿ ಇಂದು ಕೂಡ ಆದರ್ಶವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶ ಕಂಡಂತ ಒಬ್ಬ ಮಹಾನ್ ನಾಯಕರಾಗಿದ್ದರು ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಒಂದು ನ್ಯೂಸ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್